ಪಿಂಚಣಿದಾರರಿಗೆ ಶಾಕಿಂಗ್ ಸುದ್ದಿ ಅಂತಾನೆ ಹೇಳಬಹುದು. ಡಿ.ಕೆ. ಶಿವಕುಮಾರ್ ಅವರಿಂದ ಎಚ್ಚರಿಕೆ ಅಂತ ಹೇಳಬಹುದು. ಸ್ನೇಹಿತರೆ, ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಈಗ ಯಾವ ರೀತಿಯಾಗಿ ಪರಿಷ್ಕರಣೆ ಆಗ್ತಾ ಇದೆ, ಅದೇ ರೀತಿಯಾಗಿ ಈ ಪಿಂಚಣಿ ಯೋಜನೆಯಲ್ಲಿ ಕೂಡ ಪರಿಷ್ಕರಣೆ ಆಗ್ತಾ ಇರುವಂತದ್ದು. ಸೊ ಈ ಪರಿಷ್ಕರಣೆ ಏನಿದೆಯಲ್ಲ, ಸೊ ಪ್ರತಿಯೊಂದು ಸ್ಕೀಮ್ಸ್ ಗಳಲ್ಲಿ ಯಾಕೆ ಆಗ್ತಾ ಇದೆ ನಿಮಗೆ ಗೊತ್ತಿದೆ. ರಾಜ್ಯ ಸರ್ಕಾರದಿಂದ ಬಹಳಷ್ಟು ನಷ್ಟ ಆಗಬಿಟ್ಟಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ನೀವು ಗಮನಿಸಬಹುದು, ಮೃತಪಟ್ಟವರನ್ನ ಸುಮಾರು 4.5 ಲಕ್ಷ ಫಲಾನುಭವಿಗಳನ್ನ ತೆಗೆದುಹಾಕಿದ್ದಾರೆ. ಅದರಲ್ಲಿ ಮೃತಪಟ್ಟವರು ಕೂಡ ಬಂದ್ರು, ಜೊತೆಗೆ ಒಂದೇ ಮನೆಯಲ್ಲಿ ಇದ್ಕೊಂಡು 2 ಅಥವಾ 3 ರೇಷನ್ಸ್ ಕಾರ್ಡ್ಗಳನ್ನ ಹೊಂದಿದಂತವರು ಕೂಡ ಬಂದ್ರು. ಸೊ ಇದರಿಂದಾಗಿ ನೂರಾರು ಕೋಟಿಯಷ್ಟು ಸರ್ಕಾರ ನಷ್ಟ ಅನುಭವಿಸಿದೆ. ಮತ್ತು ಗೃಹ ಜ್ಯೋತಿಯಲ್ಲಿನೂ ಕೂಡ ಬಾಡಿಗೆ ಸಿಸ್ಟಮ್ಗಳಿಗೂ ಕೂಡ ಬೇರೆ ಮೀಟರ್ ಸಪರೇಟ್ ಆಗಿ ಮೀಟರ್ ಮಾಡಿಸ್ಕೊಳ್ಳೋದು, ಜೊತೆಗೆ ಕೆಳಗಡೆ ಅಂಡರ್ ಗ್ರೌಂಡ್ ನಲ್ಲಿ ಬಿಸಿನೆಸ್ ಗಳನ್ನ, ಅಂದ್ರೆ ಈಗ ಉದಾಹರಣೆಗೆ ಗೋಡವನ್ ಆಗಿರ್ಲಿ, ಕಿರಾಣಿ ಶಾಪ್ ಗಳನ್ನಾಗಿರ್ಲಿ, ಅಥವಾ ಇನ್ನಿತರ ಒಂದು ಹೋಟೆಲ್ಗಳನ್ನ ಅಥವಾ ಯಾವುದೇ ಬಿಸ್ನೆಸ್ ಮಾಡ್ತಾ ಇದ್ರು ಅದು ಬಿಸ್ನೆಸ್ ಅಂತ ಕರ್ಸ್ಕೊಳ್ಳುತ್ತೆ. ಅದಕ್ಕೆ ಬೇರೆ ಮೀಟರ್ ಮಾಡಿ ಅದರಿಂದನೂ ಕೂಡ 200 ಯೂನಿಟ್ ಫ್ರೀ ಆಗಿ ಪಡ್ಕೊಳ್ತಾ ಇದ್ದು ಸರ್ಕಾರಕ್ಕೆ ನೂರಾರು ಕೋಟಿ ನಷ್ಟವಾಗಿದೆ. ಅದಕ್ಕಾಗಿ ಸರ್ಕಾರ ಪಿಂಚಣಿ ಯೋಜನೆಯಲ್ಲಿನೂ ಕೂಡ ವೆರಿಫಿಕೇಶನ್ ಮಾಡ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ವೃದ್ಧಾಪ್ಯ ವೇತನ, ಸೊ ಇದರಲ್ಲಿ ವೆರಿಫಿಕೇಶನ್ ಹೆಚ್ಚಾಗಿ ನಡೀತಾ ಇದ್ದು, ಬಹಳಷ್ಟು ವೃದ್ಧರು ತೀರಿ ಹೋಗಿದ್ದು ಅವರ ಹೆಸರಿನಲ್ಲಿ ದುಡ್ಡನ್ನ ಜಮಾ ಮಾಡ್ಕೊಳ್ತಾ ಇದ್ದಾರೆ ಅವರ ಕುಟುಂಬದವರು. ಜೊತೆಗೆ ಮರಣ ಪ್ರಮಾಣ ಪತ್ರವನ್ನ ತೆಗೆಸಿಲ್ಲ, ಸರ್ಕಾರಕ್ಕೆ ಯಾವುದೇ ಇನ್ಫಾರ್ಮೇಶನ್ ಇದರ ಬಗ್ಗೆ ಸಿಕ್ಕಿಲ್ಲ, ಅವರು ತೀರಿ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗದೆ ಇರುವಂತಹ ಕಾರಣಕ್ಕಾಗಿ ಸರ್ಕಾರ ಅದೇ ರೀತಿಯಾಗಿ ದುಡ್ಡನ್ನ ಜಮಾ ಮಾಡ್ತಾ ಬಂದಿದೆ. ಸೊ ಅದರಿಂದ ಏನಾಗ್ತಾ ಇದೆ, ಸರ್ಕಾರಕ್ಕೆ ನಷ್ಟ ಆಗ್ತಾ ಇದೆ. ಗೃಹಲಕ್ಷ್ಮಿಗಿಂತನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಿಂಚಣಿ ಯೋಜನೆಯ ಫಲಾನುಭವಿಗಳಿದ್ದಾರೆ. ಸೊ ಇದರಲ್ಲಿ ಲಕ್ಷಾಂತರ ಫಲಾನುಭವಿಗಳು ಮೃತಪಟ್ಟವರು ಸಿಗ್ತಾ ಇದ್ದಾರೆ. ಜೊತೆಗೆ ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅರ್ಜಿ ಸಲ್ಲಿಸಿದಂತವರಿದ್ದಾರೆ. ಇನ್ನು ಅಂಗವೈಕಲ್ಯತೆ ಹೊಂದಿಲ್ಲ ಆದ್ರೂ ಸಹಿತ ಅಂಗವೈಕಲ್ಯದ ಒಂದು ಪಿಂಚಣಿಯನ್ನ ಪಡ್ಕೊಳ್ತಕ್ಕಂಥದ್ದು. ನಮ್ಮ ಕೈ ಇಲ್ಲ, ನಮ್ಮ ಕಾಲಿಲ್ಲ, ನಮ್ದು ಕೈ ಡ್ಯಾಮೇಜ್ ಆಗಿದೆ, ನಮ್ದು ಕಾಲ್ ಫ್ರಾಕ್ಚರ್ ಆಗಿದೆ, ಅದು ಇದು ಅಂತ ಹೇಳ್ಬಿಟ್ಟು ಸುಳ್ಳು ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಪಿಂಚಣಿಯನ್ನ ಪಡ್ಕೊಳ್ತಕ್ಕಂಥದ್ದು. ಸೊ ಈ ರೀತಿ ಮಾಡಿರುವಂತಹ ಕಾರಣಕ್ಕಾಗಿ ಸರ್ಕಾರ ರಿವೆರಿಫಿಕೇಶನ್ ಮಾಡ್ತಾ ಇದೆ. ಇದರಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸಬೇಕಂತ ಏನ್ ಹೇಳೋದಿಲ್ಲ, ಆದ್ರೆ ರಿವೆರಿಫಿಕೇಶನ್ ಮಾಡ್ತಾ ಇದೆ. ಇನ್ನೊಂದು ವಿಷಯ ನಿಮ್ಮ ಗಮನದಲ್ಲಿ ಇಟ್ಕೊಳ್ತೀರಿ, ಸೊ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಬರೀ ರದ್ದು ಮಾಡ್ತಾ ಇದಾರಲ್ವಾ, ಇದು ಯಾರು ಮೃತಪಟ್ಟಿದ್ದಾರೆ, ಯಾರು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅರ್ಜಿ ಸಲ್ಲಿಸಿದ್ದಾರೆ ಅವರನ್ನ ಮಾತ್ರ ರದ್ದು ಮಾಡ್ತಾ ಇಲ್ಲ. ಯಾರ ಮೇಲೆ ಅನುಮಾನ ಬರುತ್ತೆ ಇವರು ತೀರಿ ಹೋಗಿದಾರಪ್ಪ, ಇವರು ಉದಾಹರಣೆಗೆ ವೋಟಿಂಗ್ ಬಹಳ ವರ್ಷದಿಂದ ಹಾಕಿರೋದಿಲ್ಲ, ಅದು ನಿಮ್ಗೆ ಎದ್ದು ಬರ್ಲಿಕ್ಕೆ ಆಗಿರೋದಿಲ್ಲ, ಅಥವಾ ಇನ್ನ ಕಾರಣಾಂತರದಿಂದ ನೀವು ವೋಟ್ ಹಾಕಿರೋದಿಲ್ಲ, ಅದು ಕೂಡ ಒಂದು ಗಮನ ಹರಿಸ್ಬೇಕಾಗತ್ತೆ. ಯಾಕಂದ್ರೆ ಇವ್ರು ಆಕ್ಟಿವ್ ಇಲ್ಲ ಅಂದ್ರೆ ಅವರು ಬಹಳ ದಿನದಿಂದ ಹಾಕಿಲ್ಲ ವೋಟ್ ಅಂದ್ರೆ ಅವ್ರು ಬದುಕಿಲ್ಲ ಅಂತ ಅರ್ಥ ಆಗ್ಬಿಡುತ್ತೆ. ಅದಕ್ಕಾಗಿ ಮೃತಪಟ್ಟಿರ್ತಾರೆ, ಅದು ಅನುಮಾನ ಬಂದಿರತ್ತೆ, ಅನುಮಾನ ಬಂದ್ರೂ ಸಹಿತ ಅವರನ್ನ ರದ್ದು ಮಾಡಿರ್ತಾರೆ. ಹಾಗಾದ್ರೆ ನೀವು ಎಲಿಜಿಬಲ್ ಇದೀರಿ ಆದ್ರೂ ಸಹಿತ ನಿಮ್ಮನ್ನ ರದ್ದು ಮಾಡಿರ್ತಾರೆ. ನಿಮ್ಮ ಮೇಲೆ ಡೌಟ್ ಬತ್ತಪ್ಪ ಅಂದ್ರೆ ನಿಮ್ಮನ್ನು ಕೂಡ ರದ್ದು ಮಾಡಿರ್ತಾರೆ. ಆದ್ರೆ ನಿಮಗೊಂದು ಆಪ್ಷನ್ ಕೊಟ್ಟಿದ್ದಾರೆ, ಸೊ ನೀವು ಈ ಕೆಲಸ ಮಾಡಿ ನಾವು ನಿಮಗೆ ಮತ್ತೆ ರಿಟರ್ನ್ ಆಗಿ ದುಡ್ಡನ್ನ ಜಮಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಏನ್ ರಿಟರ್ನ್ ಆಗಿ ನೀವು ಕೆಲಸ ಮಾಡಬೇಕು, ರಿಟರ್ನ್ ದುಡ್ಡು ಪಡ್ಕೊಳ್ಬೇಕಂದ್ರೆ ಅಂತ ಮುಂದೆ ಹೇಳ್ತೀನಿ. ಈಗ ಸುಮಾರು 2,30,000 ಮಹಿಳೆಯರು, ಈ ಮೃತಪಟ್ಟವರು, ಜೊತೆಗೆ ಫೇಕ್ ಡಾಕ್ಯುಮೆಂಟ್ಸ್ ಗಳು ಇದ್ದಂತವರು, ಜೊತೆಗೆ ಅನುಮಾನ ಬಂದಂತವರನ್ನ ಈ ಪಿಂಚಣಿ ಯೋಜನೆಯಿಂದ ತೆಗೆದುಹಾಕಲಾಗಿದೆ. ಈ ಸಂಖ್ಯೆ ಹೆಚ್ಚಾಗಬಹುದಾದಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಫಲಾನುಭವಿಗಳು ಸಿಗುವಂತಹ ಸಾಧ್ಯತೆ ಇದೆ. ಅವರೆಲ್ಲರನ್ನು ಕೂಡ ರದ್ದು ಮಾಡಲಾಗತ್ತೆ. ಸೊ ಬಹಳ ಸ್ಟ್ರಿಕ್ಟ್ಲಿ ವೆರಿಫಿಕೇಶನ್ ಆಗ್ತಾ ಇದೆ. ಪ್ರತಿಯೊಂದು ಯೋಜನೆಗಳಲ್ಲಿ ಕೂಡ ವೆರಿಫಿಕೇಶನ್ ಆಗ್ತಾ ಇರುವಂತದ್ದು. ಸ್ನೇಹಿತರೆ, ರಾಜ್ಯ ಸರ್ಕಾರಕ್ಕೆ ಮೊದಲೇ ದುಡ್ಡಿನ ಕೊರತೆ, ಸಾಕಷ್ಟು ಸಾಲ ಮಾಡ್ಕೊಂಡಿದೆ, ಜೊತೆಗೆ ಬೆಲೆಗಳ ಏರಿಕೆಯಿಂದಾಗಿ ನಾವು ಕೂಡ ಅನುಭವಿಸ್ತಾ ಇದ್ವಿ. ದುಡ್ಡು ಒಂದು ಕಡೆ ಪಡ್ಕೊಳ್ತಾ ಇದ್ರೆ ಇನ್ನೊಂದು ಕಡೆ ಬೆಲೆ ಹೆಚ್ಚಾಗಿ ಕಟ್ತಾ ಇದ್ದೀವಿ. ಇದೆಲ್ಲವೂ ಕೂಡ ನಮ್ಮ ಗಮನದಲ್ಲಿದೆ. ಆದ್ರೆ ಇಲ್ಲಿ ವೆರಿಫಿಕೇಶನ್ ಮಾಡ್ತಾ ಮಾಡ್ತಾ ಎಲಿಜಿಬಲ್ ಇದ್ದಂತವರನ್ನ ತೆಗೆದಾಕ್ತಾ ಇದಾರಲ್ಲ, ಸೊ ಅವರಿಗೆ ಒಂದು ಆಪ್ಷನ್ ಒಂದು ಕೊಟ್ಟಿದ್ದಾರೆ. ಅದು ಏನಪ್ಪಾ ಅಂದ್ರೆ, ಈಗ ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಿ ನಾವು, ಜೀವಿತ ಪ್ರಮಾಣ ಪತ್ರವನ್ನ. ಸೊ ಆ ಒಂದು ಪತ್ರವನ್ನ ನೀವು ಬದುಕಿದ್ದೆ ಆದ್ರೆ ನೀವೇ ಖುದ್ದಾಗಿ ಯಾವ ಬ್ಯಾಂಕ್ ಅಕೌಂಟ್ ಅನ್ನ ಪಿಂಚಣಿ ಯೋಜನೆಗೆ ಲಿಂಕ್ ಮಾಡಿಸಿರ್ತೀರಿ ಆ ಬ್ಯಾಂಕ್ಗೆ ಬಂದು ಅದನ್ನ ಕೊಡಬೇಕಾಗತ್ತೆ. ಆ ಅಧಿಕಾರಿಗಳು ಅದರ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಸೊ ನೀವು ಎಲಿಜಿಬಲ್ ಇದೀರಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡ್ತಾರೆ. ಅದನ್ನ ಮೇಲಧಿಕಾರಿಗೆ ಕಳುಹಿಸಿ ಮತ್ತೆ ನಿಮಗೆ ಎಂದಿನಂತೆ ದುಡ್ಡು ಜಮಾ ಆಗುವಂತಹ ಸ್ಟಾರ್ಟ್ ಮಾಡ್ತಾರೆ. ಇನ್ನು ನೀವು ಬರ್ಲಿಕ್ಕೆ ಆಗೋದಿಲ್ಲ, ನೀವು ಅಂಗವೈಕಲ್ಯತೆಯನ್ನ ಹೊಂದಿದ್ದೀರಿ, ಅಥವಾ
ನೀವು ತುಂಬಾ ರೋಗದಿಂದ ಬಳಲ್ತಾ ಇದ್ರಿ, ಹಾಗೋ ಹೀಗೋ ಒಟ್ಟಾರೆಯಾಗಿ ನಿಮ್ಗೆ ಬರ್ಲಿಕ್ಕೆ ಆಗ್ಲಿಲ್ಲಪ್ಪ ಅಂದ್ರೆ ನಿಮ್ಮ ಕುಟುಂಬದವರನ್ನ ಕಳುಹಿಸಿ ವಿಡಿಯೋ ಕಾಲ್ನ ಮುಖಾಂತರ ಅಧಿಕಾರಿಗಳಿಗೆ ಕನ್ಫರ್ಮ್ ಮಾಡಿದ್ರೆ ಸಾಕು, ಮತ್ತೆ ನಿಮಗೆ ಎಂದಿನಂತೆ ದುಡ್ಡು ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಇದನ್ನ ಪ್ರತಿಯೊಬ್ಬರು ಕೂಡ ಮಾಡಿ. ಯಾರಿಗೆ ಕಳೆದ 3-4 ತಿಂಗಳಿಂದ ಪಿಂಚಣಿ ಬಂದಿಲ್ಲ ನೋಡಿ, ಅಂತವರು ಈ ಕೆಲಸ ಮಾಡಿ. 1 ತಿಂಗಳದ್ದು ಬಂದಿಲ್ಲ ಅಥವಾ 2 ತಿಂಗಳದ್ದು ಬಂದಿಲ್ಲ ಅಂದ್ರೆ ನೀವು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ಬಹಳ ತಿಂಗಳಿನಿಂದ ದುಡ್ಡು ಬಂದಿಲ್ಲ ಅಂದ್ರೆ ಇದನ್ನ ಮಾಡ್ಲೇಬೇಕು, ಆಗ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಬರ್ಲಿಕ್ಕೆ ಸಾಧ್ಯ. ಇನ್ನು ಸರ್ಕಾರ ಸಾಕಷ್ಟು ಲಾಸ್ ಆಗಿದೆ, ಸಾಕಷ್ಟು ನಷ್ಟ ಅನುಭವಿಸಿದೆ, ಸಾಲ ಮಾಡ್ಕೊಂಡಿದೆ, ಬೆಲೆ ಏರಿಕೆ ಮಾಡಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ, ಹಾಲಿನ ಬೆಲೆ, ಅದೇ ರೀತಿಯಾಗಿ ಕಿರಾಣಿ ಶಾಪ್ಗಳಲ್ಲಿ ಕಾಣದ ಎಣ್ಣೆ ಆಗಿರ್ಲಿ, ಇನ್ನಿತರ ಸಾಮಗ್ರಿಗಳಾಗಿರ್ಲಿ, ಎಲ್ಲದರ ಬೆಲೆಗಳನ್ನ ಏರಿಕೆ ಮಾಡಿಬಿಟ್ಟಿದೆ. ಸೊ ಇದರಿಂದಾಗಿ ಜನರು ತತ್ತರಿಸಿ ಒಂದು ಕಡೆ ಹೋದ್ರೆ ಇನ್ನೊಂದು ಕಡೆ ದುಡ್ಡನ್ನ ಪಡ್ಕೊಳ್ತಾ ಇದ್ದಾರೆ. ನಮ್ಮಿಂದ ನಮಗೆ ಅಂತ ಜನರ ಅಭಿಪ್ರಾಯ ಬರ್ತಾ ಇದೆ, ನಮ್ಮ ದುಡ್ಡನ್ನ ನಮಗೆ ಗ್ಯಾರಂಟಿಗಳಿಂದ ಕೊಡ್ತಿದ್ದಾರೆ ಅನ್ನುವಂತಹ ಅಭಿಪ್ರಾಯ. ಸೊ ಸದ್ಯಕ್ಕೆ ನಾವಂತರೂ ಇದ್ರ ಬಗ್ಗೆ ಏನ್ ಹೇಳಕ್ ಆಗೋದಿಲ್ಲ. ಇದಂತೂ ಈಗ ಪಿಂಚಣಿ ನೀವು ಈ ಕೆಲಸ ಮಾಡಿದ್ರೆ ಮಾತ್ರ ದುಡ್ಡು, ಹೀಗಾಗಿ ವೆರಿಫಿಕೇಶನ್ ಅಂತೂ ಮಾಡ್ಲೇಬೇಕು ಸರ್ಕಾರ. ಯಾಕಂದ್ರೆ ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅಥವಾ ಮೃತಪಟ್ಟವರ ಅಕೌಂಟ್ ಗಳಿಗೆ ದುಡ್ಡು ಹಾಕ್ತಾ ಹೋದ್ರೆ, ಎಲಿಜಿಬಲ್ ಇದ್ದಂತವರಿಗೆ ಸರಿಯಾಗಿ ದುಡ್ಡು ಹಾಕ್ತಾ ಹೋದ್ರೆ ಇದು ಸರ್ಕಾರದ ಕಾನೂನು ಬಾಹಿರ ಚಟುವಟಿಕೆ ಆಗುತ್ತೆ. ಸೊ ಮೃತಪಟ್ಟವರು ಯಾರು ಇದಿರಿ, ನಿಮಗಿನ್ ಮೇಲಿಂದ ದುಡ್ಡು ಬರೋದಿಲ್ಲ. ನಿಮ್ಮ ಕುಟುಂಬಸ್ಥರು ATM ಅಥವಾ ಫೋನ್ ಪೇ, ಗೂಗಲ್ ಪೇ ನ ಮುಖಾಂತರ ದುಡ್ಡನ್ನ ವಿಡ್ರಾಲ್ ಮಾಡ್ಕೊಂಡು ಅದನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ಇನ್ಮೇಲಿಂದ ದುಡ್ಡು ಹೋಗೋದಿಲ್ಲ. ಇದ್ರ ಬಗ್ಗೆ ವೆರಿಫಿಕೇಶನ್ ಸರ್ಕಾರ ಖುದ್ದಾಗಿ ಮಾಡ್ತಾ ಇದೆ. ಸೊ ಈ ಇನ್ಫಾರ್ಮೇಶನ್ ನಿಮ್ಗೆ ತಿಳಿಸ್ಬೇಕಾಗಿತ್ತು. ಒಂಥರ ಶಾಕಿಂಗ್ ಸುದ್ದಿ ಅಂತ ಹೇಳಬಹುದು. ಎಲ್ಲರಿಗೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಯೋಜನೆಗಳಲ್ಲಿ ಕೂಡ ವೆರಿಫಿಕೇಶನ್ ಆಗುವಂತದ್ದು. ಈ ಇನ್ಫಾರ್ಮೇಶನ್ ನಾನು ನಿಮ್ಗೆ ತಿಳಿಸ್ಲೇಬೇಕಾಗಿತ್ತು, ನಿಮ್ ಮುಂದೆ ಇಟ್ಟಿದ್ದೀನಿ. ಏನೇ ಪ್ರಶ್ನೆಗಳಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ Instagram ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಷಯವನ್ನ ಎಲ್ಲ ಪಿಂಚಣಿದಾರರಿಗೆ ಸಾಧ್ಯವಾದ್ರೆ ಶೇರ್ ಮಾಡಿ.